ಮಾಲಾ ಬಾಬು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಹರಿ ಓಂ ಸರ್, ಮಹಾಭಾರತ ಓದಿದರೆ ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನುತ್ತಾರೆ. ಅದು ಹೇಗೆ ಸರ್? ಅದರ ಪ್ರಕಾರ ಒಂದು ಪ್ರಶ್ನೆಗಳ ಅಂದರೆ ಮಹಾಭಾರತ ಪ್ರಕಾರ ಅನಿಸುತ್ತೆ. ಅದರ ಪ್ರಕಾರ ಕಷ್ಟ ಪೂರ್ವಜನ್ಮದ ಕರ್ಮ ಅಂತ ಅನುಭವಿಸ್ಬೇಕಾ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ ಹೋರಾಡ್ತಾ ಇರಬೇಕಾ? ಮೊದಲನೇ ಪ್ರಶ್ನೆ. ನಾವು ಮತ್ತೊಬ್ಬರಿಂದ ಕೆಡುಕಾದಾಗ ಹಿಂದಿನ ಜನ್ಮದಲ್ಲಿ ನಾವು ಅವರಿಗೆ ಕೆಡುಕಿನ ಫಲ ಅಂತ ತಿಳಿಬೇಕಾ, ಅಥವಾ ಮುಂದಿನ ಜನ್ಮದಲ್ಲಿ ಅವ್ರಿಗೂ ಇಂಥ ಕಷ್ಟ ಬರುತ್ತೆ ಅಂತ ತಿಳಿಯಬೇಕಾ? ದಯವಿಟ್ಟು ತಿಳಿಸಿ. ಬಹಳ ಮಾತಾಡಿದೆ ಈ ಕರ್ಮದ ಬಗ್ಗೆ, ಗೀತಾಪರ್ವದಲ್ಲೂ ಮಾತಾಡಿದೆ. ಅದಕ್ಕಿಂತ ಹಿಂದೂ ಬಹಳಷ್ಟು ಸಲ ಕರ್ಮದ ಬಗ್ಗೆ ಮಾತಾಡಿದೆ. ಅದೇನು ಅಂದರೆ ಆ ಕರ್ಮ ಸಿದ್ಧಾಂತವೇ ಹಾಗಿದೆ, ಅದು ಎಷ್ಟೋದ್ರೂ ಮತ್ತೊಂದು ಸಂಶಯ ಹುಟ್ಟತ್ತೆ ಅಂತ. ಹಾಗಾಗಿ ಅವರ ಪ್ರಶ್ನೆಗಳೇನು ಅಂದರೆ, ಮೊದಲನೇ ಪ್ರಶ್ನೆ, ಕಷ್ಟ ಪೂರ್ವಜನ್ಮದ ಕರ್ಮ ಅಂತ ತಿಳಿಬೇಕಾ ಅಂತ ಅನುಭವಿಸ್ಬೇಕಾ, ಅಥವಾ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ ಹೋರಾಡಬೇಕಾ? ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಬರ್ತಾ ಇರೋ ಕಷ್ಟ ಪೂರ್ವಕರ್ಮದ ಫಲ ಅನ್ನೋದ್ರ ಬಗ್ಗೆ ಸಂಶಯನೇ ಇಲ್ಲ. ನಾವು ಈ ಸಲ ಏನೂ ಮಾಡಿಲ್ಲ, ಆದರೂ ಆ ಕಷ್ಟ ಬರ್ತಾ ಇದೆ ಅಂದರೆ, ಈಗ ಉದಾಹರಣೆಗೆ ಈ ಸಲನೇ ಏನೋ ಮಾಡ್ಕೊಂಡ್ವಿ, ನಾವು ನಷ್ಟ ಆಯಿತು ಅಂತ ಅಂದ್ಕೊಂಡ್ರೆ, ಅಂದರೆ ಕಣ್ಣೆದ್ರಿ ಕಾಣ್ತಾ ಇದೆ ಅದಕ್ಕೆ ಅಂತ ಅಂದಾಗ ಅದು ನಾವೇ ಮಾಡ್ಕೊಂಡಿದ್ದದು, ಅದಕ್ಕೆ ಪೂರ್ವಜನ್ಮದ್ದು ಅಂತ ಅಂದ್ಕೋಬೇಕಾಗಿಲ್ಲ ಅಂತ. ಈಗ ಎಲ್ಲದಕ್ಕೂ ಈ ಪೂರ್ವಕರ್ಮ ಅಂತ ಅಂದ್ಕೊಳ್ಳೋದೊಂದು ಅಭ್ಯಾಸ ಆಗಿಬಿಡತ್ತೆ. ಹಣ ತಗೊಂಡೋಗಿ ದುರ್ಬುದ್ಧಿಯಿಂದ ಅಂದರೆ ಅವಿವೇಕದಿಂದ ಎಲ್ಲೋ ತಗೊಂಡೋಗಿ ಇನ್ವೆಸ್ಟ್ ಮಾಡಿಕೊಂಡು ದುಡ್ಡು ಕಳೆದೋಯ್ತು, ಪೂರ್ವಾರ್ಜಿತ ಕರ್ಮ ಅಂತ ಅನ್ಬೇಕಾಗಿಲ್ಲ ಅಂತ. ನಿಂದು ಈ ಕರ್ಮ, ಅದು ಈಗಿನ ಕರ್ಮ ಅಂತ. ಹಾಗಾಗಿ ಎಲ್ಲ ಕಷ್ಟಗಳು ಹಿಂದಿನ ಕರ್ಮದ ಫಲ ಅಲ್ಲ, ಅದು ಈಗಿನ ಕರ್ಮದ ಫಲವೂ ಆಗಿರ್ಬೋದು. ಹಾಗೆಯೇ ಈಗಿನ ಕರ್ಮ ಅಲ್ಲ, ಈಗ ಸರಿಯಾಗೇ ಇದ್ದೀವಿ ಆದರೂ ಕಷ್ಟ ಬರ್ತಾ ಇದೆ ಅಂದರೆ ಅದು ಪೂರ್ವದ ಕರ್ಮ. ಆದರೆ ಅದನ್ನು ಅನುಭವಿಸಬೇಕು ಅಂತ ಎಲ್ಲೂ ಇಲ್ಲ. ಆ ಕಷ್ಟವನ್ನು ನಾವು ಬೇರೆ ಕರ್ಮಗಳಿಂದ ಅದನ್ನು ಕಳೆದುಕೊಳ್ಳೋದಕ್ಕೆ ಬರುತ್ತೆ ಅಂತಲೇ. ಒಂದು, ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಬೇಕು ಅಂತ. ಅಂದರೆ ಇವಾಗ ಪ್ರವಾಹದ ವಿರುದ್ಧ ಈಜೋದೊಂದು, ಪ್ರವಾಹದ ಜೊತೆಗೆ ಈಜೋದೊಂದು ಅಂತ ಇರುತ್ತೆ. ಅಂದರೆ ನೀರು ಈ ಕಡೆ ಹರಿತಾ ಇದ್ದರೆ ಅದರ ಜೊತೆಗೆ ಈಜ್ಕೊಂಡು ಹೋಗೋದು ಸುಲಭ. ನೀರು ಹೀಗೆ ಹರಿತಾ ಇದ್ದಾಗ ಹೀಗೆ ಈಜಬೇಕು ಅಂದರೆ ನಮ್ಮ ಪ್ರಯತ್ನ ಹೆಚ್ಚಬೇಕು, ಕೈಕಾಲು ಜಾಸ್ತಿ ಬಡಿಬೇಕು. ಯಾಕೆಂದರೆ ಅಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇದೆ, ಆ ಫೋರ್ಸನ್ನು ತಡ್ಕೊಂಡು ಹೋಗಬೇಕಾಗತ್ತೆ ಅಂತ. ಹಾಗಾಗಿ ಹೀಗೆ ಹರಿತಾ ಇರೋದು ಪೂರ್ವಕರ್ಮ. ಅದಕ್ಕೆ ವಿರುದ್ಧವಾಗಿ ಈಜಬೇಕು ಅಂತಂದಾಗ ಪ್ರಯತ್ನ ಹೆಚ್ಚಬೇಕು. ದಡ ತಲುಪೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ಕೈಕಾಲು ಎಷ್ಟು ಬಡಿತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಮುಳುಗೋಗ್ಬಿಡ್ಬೋದು ಅನ್ನೋ ಭಯವೂ ಇರುತ್ತೆ ಅದರಲ್ಲಿ. ಹಾಗಾಗಿ ಪ್ರಯತ್ನಕ್ಕೆ ಖಂಡಿತ ಬೆಲೆ ಇದೆ, ಮತ್ತು ಅದನ್ನು ಆ ಕರ್ಮವನ್ನು ತೊಳೆದು ಹಾಕುವ ಬೇರೆ ಬೇರೆ ಕರ್ಮಗಳನ್ನು ಮಾಡ್ಕೊಳ್ಳೋಕೆ ಬರುತ್ತೆ. ಒಳಿತು ಮಾಡಬೇಕು ಅಂತಷ್ಟೇ, ಎಷ್ಟು ಒಳಿತು ಮಾಡ್ತೀವೋ ಅಷ್ಟು ಹಳೆ ಕರ್ಮಗಳು ಕಳೀತವೆ ಅಂತ. ಹಾಗಾಗಿ ಹಳೇದು ಯಾವುದೋ ಕಾಲದ್ದು ನನ್ನ ಹಣೆ ಮೇಲೆ ಬರೆದಿದ್ದೆ ಇಷ್ಟು ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಕರ್ಮ ಸಿದ್ಧಾಂತಕ್ಕೆ ಒಪ್ಪಿಗೆಯಾದ ಸಂಗತಿ ಅಲ್ಲ. ಅಂದರೆ ಈಗ ಕೃಷ್ಣ ಇಡೀ ಗೀತಾ ಪರ್ವದಲ್ಲಿ ಹೇಳ್ತಾ ಇರೋದು ಮಾಡು ಅಂತ ಹೇಳ್ತಾ ಇದ್ದಾನೆ ಅವನು, ಹೊರತು ಇದು ನನ್ನ ಹಣೆ ಮೇಲೆ ಬರೆದಿದೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಹೀಗೆ ಇರ್ತೀನಿ ಅಂತಾಗಿದ್ದರೆ, ಪಾಂಡವರು ನಮ್ಮ ಹಣೆ ಮೇಲೆ ರಾಜ್ಯ ಆಳೋದೇನು ಬರೆದಿಲ್ಲ ಅಂತ ಅನಿಸುತ್ತೆ, ಎಷ್ಟು ಸಲ ಪ್ರಯತ್ನ ಪಟ್ಟರು ನಾವು ಕಾಡು ಸೇರಿದ್ವಲ್ಲ, ಅದಲ್ಲ ಕಾಡಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ರೆ ಭಗವದ್ಗೀತೆ ಯಾಕೆ ಹುಟ್ಟುತ್ತಾ ಇತ್ತು ಅಂತ. ಹಾಗಾಗಿ ಕೃಷ್ಣ ಹೇಳಿದ್ದೇನೆಂದರೆ ಕರ್ಮ ಮಾಡು ಅಂತ, ಅದೇನಾದ್ರೂ ಹಾಕೊಂಡು ಹೋಗ್ಲಿ ಹಳೇದು, ನೀನೇನು ಮಾಡಬೇಕು ಅದನ್ನು ಮಾಡ್ತಾ ಹೋಗು ಅಂತ. ಹಾಗಾಗಿ ಯಾವ ಕಷ್ಟವನ್ನು ಪೂರ್ವಕರ್ಮ ಅಂತ ಅನುಭವಿಸೋಕ್ಕೆ ಹೋಗಬೇಕಾಗಿಲ್ಲ, ನಾವು ಅದನ್ನು ಮೀರೋದಕ್ಕೆ ಪ್ರಯತ್ನ ಪಡಲೇಬೇಕು. ಎಸ್ ಸರ್. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ನಾವು ಮತ್ತೊಬ್ಬರಿಂದ ಕೆಡುಕಾದಾಗ ಹಿಂದಿನ ಜನ್ಮದಲ್ಲಿ ನಾವು ಅವರಿಗೆ ಕೆಡುಕಿನ ಫಲ, ನಾವು ಮಾಡಿದ ಕೆಡುಕಿನ ಫಲ ಅಂತ ತಿಳಿಬೇಕಾ, ಅಥವಾ ಮುಂದಿನ ಜನ್ಮದಲ್ಲಿ ಅವ್ರಿಗೂ ಇಂಥ ಕಷ್ಟ ಬರುತ್ತೆ ಅಂತ ತಿಳಿಬೇಕಾ ಅನ್ನೋದು? ಅದು ಯಾವುದೂ ಆಗಬಹುದು. ಇವಾಗ ನಾವು ಇದನ್ನು ಯಾಕೆ ಅನುಭವಿಸ್ತಾ ಇದ್ದೀವಿ, ಇನ್ನೊಬ್ಬರಿಂದ ಕಷ್ಟನ ಅಂತಂದಾಗ ನಮ್ಮದೊಂದು ಕರ್ಮ ಅದರಲ್ಲಿ ಹಿಂದಿರತ್ತೆ ಅಂತಲೇ ಅರ್ಥ. ಮತ್ತು ಹಾಗೆ ಮಾಡಿದ್ದಕ್ಕೆ ಅವ್ರಿಗೆ ಇನ್ನೇನು ಆಗತ್ತೆ ಅನ್ನೋದು ಇದ್ದೇ ಇರುತ್ತೆ, ಅದಿಲ್ಲ ಅಂತೇನೂ ಇಲ್ಲ. ಅದೊಂಥರ ವಿಚಿತ್ರ ಕರ್ಮದ್ದದು ಅಂತ. ಈಗ ನಾವು ಏನೋ ಮಾಡಿದ್ದೀವಿ, ನಾವು ಆ ಕರ್ಮವನ್ನು ಅನುಭವಿಸೋದಕ್ಕೆ ಯಾರೊಬ್ಬ ನಿಮಿತ್ತನಾಗ್ತಾನಲ್ಲ, ಅವನು ಬಂದು ಕಷ್ಟ ಕೊಟ್ಟನಲ್ಲ, ಅವನು ಏನೋ ಒಂದು ಕರ್ಮ ಮಾಡ್ಕೊಂಡಿದ್ದಾನೆ, ಅವನು ಇಂಥದ್ದೇನೋ ಅನುಭವಿಸಬೇಕಾಗಿದೆ ಮುಂದೆ, ಅದಕ್ಕೆ ಬೇಕಾದ ಕರ್ಮ ಮಾಡ್ಕೊಂಡಿದ್ದರಿಂದಲೇ ಅವನು ಬಂದು ಕಷ್ಟ ಕೊಡ್ತಾ ಇದ್ದಾನೆ. ಹಾಗಾಗಿ ನಮಗೆ ಕಷ್ಟ ಕೊಡೋದು ಅವನ ಕರ್ಮ, ಅವನ ಹಿಂದಿನ ಕರ್ಮ. ನಾವು ಕಷ್ಟ ಅನುಭವಿಸೋದು ನಮ್ಮ ಹಿಂದಿನ ಕರ್ಮ. ನಾವು ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಅವನು ಕೊಟ್ಟ ಕಷ್ಟದಿಂದ ಕಷ್ಟ ಕಳ್ಕೊಳ್ತೀವಿ. ಕಷ್ಟ ಕೊಟ್ಟ ಅವನು ಮತ್ತೆ ಮುಂದೆ ಕಷ್ಟಪಡ್ತಾನೆ ಅಂತಲೇ ಇರುತ್ತೆ ಅದು. ಹಾಗಾಗಿ ಅರ್ಥ ಆಗಿರ್ಬೋದು ಅಂತ ಸ್ವಲ್ಪ ಅರ್ಥ ಆಯಿತು. ಬಟ್ ಈ ಕಷ್ಟದ ವಿರುದ್ಧ ಹೋರಾಡಬೇಕಾ? ಕಷ್ಟದ ವಿರುದ್ಧ ಹೋರಾಡಬೇಕು, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಕಷ್ಟದ ವಿರುದ್ಧ ಹೋರಾಡಬೇಕು. ಮತ್ತು ಒಬ್ಬನಿಗೆ ಯಾರಿಗೋ ಕಷ್ಟ ಕೊಡಬೇಕು ಅಂತ ಅನ್ನಿಸಿದರೆ ಅವನು ಇದು ನಿಮ್ಮ ಪೂರ್ವಾರ್ಜಿತ ಕರ್ಮ, ಅದಕ್ಕೆ ನಾನು ಕಷ್ಟ ಕೊಡ್ತಾ ಇದ್ದೀನಿ, ನಂದೇನೋ ಅಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಇಡೀ ಭಗವದ್ಗೀತೆ ಉಪದೇಶ ವೇಸ್ಟ್ ಆಗೋಯ್ತು ಕೃಷ್ಣನದು. ಅದಲ್ಲ ಕರ್ಮ ಸಿದ್ಧಾಂತ.
ಒಬ್ಬನಿಗೆ ಇನ್ನೊಬ್ಬರಿಗೆ ಕಷ್ಟ ಕೊಡಬೇಕು ಅಂತ ಅನ್ಸಿದ್ರು ಕೊಡಬೇಡ ನೀನು ಅಂತ ಅವನ ಕರ್ಮ ಇದ್ರೆ ಅದು ನೀನು ಯಾಕೆ ಕೊಡಕ್ಕೆ ಹೋಗ್ತೀಯ ಅದನ್ನು? ಅದಕ್ಕೆ ಯಾಕೆ ನೀನು ನಿಮಿತ್ತ ಆಗಿ ನೀನೊಂದು ಕರ್ಮ ಮಾಡ್ಕೊಳ್ತಿ? ಆಮೇಲೆ ಅವ್ನ ಕರ್ಮ, ಅವ್ನಿಗೆ ಕಷ್ಟ ಕೊಡೋದು ಅವ್ನ ಕರ್ಮ ಅಂತೇಳಿ ನಾನು ಯಾಕೆ ಅನುಭವಿಸ್ಲಿ, ನಾನು ಯಾಕೆ ಅನುಭವಿಸ್ಬೇಕು ಅಂತ ಈಗ ಇವನಿಗೂ ಬರುತ್ತಲ್ಲ ಅದು. ಹಾಗಾಗಿ ಅದು ಹಾಗಲ್ವೇ ಅಲ್ಲ, ಕರ್ಮದ ಸಿದ್ಧಾಂತದ ವಿಷಯ ಹಾಗಲ್ವೇ ಅಲ್ಲ. ಹಾಗಾಗಿ ನಮಗೆ ಕಷ್ಟ ಬಂತು ಅಂದರೆ ಪೂರ್ವಕರ್ಮ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಬಂದ ಕಷ್ಟ ಅಲ್ಲ ಪೂರ್ವಕರ್ಮ ಅಂತ ಅಂದ್ಕೊಳ್ಬಾರ್ದು, ಇದೊಂದು ದೊಡ್ಡ ತಪ್ಪಿದೆ ನಮ್ಮದು. ಅಂದರೆ ನಾನು ಪರೀಕ್ಷೆಗೆ ಓದಿಲ್ಲ ಸರ್, ಮಾರ್ಕ್ಸ್ ಕಡಿಮೆ ಬಂದಿದೆ, ಅದು ಪೂರ್ವಕರ್ಮ, ಇಷ್ಟೇ ಮಾರ್ಕ್ಸ್ ಬರಬೇಕಾಯಿತು, ಇದೊಂದು ಕರ್ಮ ಸಿದ್ಧಾಂತ ಬಂದಿದೆ. ಏನಂದರೆ ನಾವು ಪ್ರಯತ್ನ ಕಡಿಮೆ ಮಾಡ್ಕೊಳ್ಳೋದು, ಅದನ್ನು ಕರ್ಮದ ಮೇಲೆ ಹಾಕ್ಬಿಡೋದು ಅಂತ. ಅದಲ್ಲ ಅಂತ, ಕರ್ಮ ನಮ್ಮದು ಕಡಿಮೆ ಇರಬೇಕು ಈ ಸಲ ಅಂತ. ಹಾಗಾಗಿ ನಡೆಯುವುದಕ್ಕೆಲ್ಲ ಪೂರ್ವಕರ್ಮ ಕಾರಣ ಅಂತ ಅನ್ಕೋಬೇಡಿ. ಈ ಸಲ ಕರ್ಮ ಕಡಿಮೆ ಆಗಿದ್ದು ಕಾರಣ ಇರ್ಬೋದು. ಈ ಸಲ ಕರ್ಮ ಅಂದ್ರೆ ಈ ಸಲ ಕ್ರಿಯೆ ಅಂತ, ಈ ಸಲ ಕೆಲಸ, ಈ ಸಲದ ಕೆಲಸ, ಈ ಸಲದ ಪ್ರಯತ್ನ, ಪರಿಶ್ರಮ ಅದು ಬಹಳ ಮುಖ್ಯ. ಕರ್ಮ ಅಂದ ತಕ್ಷಣ ಅದಕ್ಕೊಂದು ಬೇರೆ ತರದೇ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ. ಕರ್ಮ ಅಂದ್ರೆ ಕ್ರಿಯೆ, ಕೆಲಸ, ಪರಿಶ್ರಮ ಇದೆಲ್ಲವೂ ಕೂಡ ಅದೇನೆ. ಎಸ್. ಹಾಗಾಗಿ ನಾವು ಪರಿಶ್ರಮ ಪಟ್ಟು ಅದೆಲ್ಲ ಆಗಿಯೂ ಆಗದೇ ಇದ್ರೆ ಪೂರ್ವಾರ್ಜಿತ ಕರ್ಮ ಅಂತ ಹೇಳಬೇಕೇ ಹೊರತು ಪ್ರಯತ್ನನೇ ಪಡದೇ ಇರೋದು ಅಥವಾ ಸ್ವಲ್ಪ ಪ್ರಯತ್ನ ಪಡೋದು, ಪಕ್ಕದಲ್ಲಿದ್ದವನಿಗೆ ಯಾರಿಗೋ ಏನೋ ದೊಡ್ಡದೊಂದು ಸಕ್ಸಸ್ ಸಿಗತ್ತಲ್ಲ ಅದನ್ನು ನೋಡೋದು, ಆ ಥರ ಆಗಲ್ಲ. ಎಸ್.